ಸೂಪರ್ ಆಗಿದೆ. ನೀವು ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. 1 ಫುಲ್ ಸ್ಪೂನ್ ಆಫ್ ಗೀ, ಹಾಫ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. Hello everyone, welcome to my YouTube channel Kupachikodu. Today I am doing Kasagase Paisa. Come, let's start. And on the stove is ghee, full spoon of ghee. This is special stove. ಇದನ್ನು ಈಗ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಆಗಿದೆ ಶಾವ್ಗೆ. ಇದನ್ನು ನಾವು ಸಪ್ರೇಟಾಗಿ ಎತ್ತಿ ಮತ್ತು ಇದೇ ಬಾಣಲಿಗೆ ತುಪ್ಪ ಹಾಕ್ಕೊಳ್ಳಿ. ಆಲ್ಮಂಡ್ ಹಾಕ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋಣ. ಹಾಫ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಬಾದಾಮಿ ಹಾಕ್ಕೊಳ್ಳೋಣ. ಗೋಡಂಬಿ ಹಾಕ್ಕೊಳ್ಳೋಣ. ಸ್ಟವ್ ಇದು ಜಾಪತ್ರೆ ಹಾಕ್ಕೊಳ್ಳೋಣ. ಒಂದು ಚೂರು 4-5 ಏಲಕ್ಕಿ ಹಾಕ್ಕೊಳ್ಳೋಣ. ಜಾಕಾಯಿ ಹಾಕ್ಕೊಳ್ಳೋಣ. ರೈಸ್ ಒಂದು ಸ್ವಲ್ಪ ರೈಸ್ ಹಾಕ್ಕೊಳ್ಳೋಣ. ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ರೋಸ್ಟ್ ಆದಮೇಲೆ ಈ ಕಸೆ ಹಾಕ್ಕೊಳ್ಳೋಣ. ಇದು 2 ಸ್ಪೂನ್. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1-2 ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಹಸಿ ಕೊಬ್ಬರಿನೂ ಸ್ವಲ್ಪ ಹಾಕ್ಕೊಳ್ಳೋಣ. ತುಂಬ ಸೂಪರಾಗಿದೆ ಪರಿಮಳ. ಈಗ ಒಂದು 2 ನಿಮಿಷ ಅದನ್ನೇ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಇದನ್ನೆಲ್ಲ ರುಬ್ಬಕ್ಕೆ ಮಾಡ್ಕೊಳ್ಳೋಣ. ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಫುಲ್ ನೈಸ್ ಆಗಿರೋ ಈ ಮಸಾಲೆ ಹಾಕ್ಕೊಳ್ಳೋಣ. ಮಿಕ್ಸಿಯಲ್ಲಿರೋ ನೀರು ಚೆನ್ನಾಗಿ ಕುದಿಬೇಕು. ಒಂದು ಕುದಿ ಬೇಯಿಸ್ಕೊಂಡಿದ್ದೇನೆ, ಅದನ್ನು ಹಾಕ್ಕೊಳ್ಳೋಣ. ಹಾಗೆ ಗರಿ ಆದ ಶಾವಿಗೆ ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ಓಕೆ, ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ಸೂಪರಾಗಿ ಕುದೀತಾ ಇದೆ ನೋಡಿ. ತಿಕ್ಕಾಗಿದೆ. ಈಗ 1/2 ಲೀಟರ್ ಹಾಲು ಹಾಕ್ಕೊಳ್ಳೋಣ. ಇದು ಒಂದು ಕುದಿ ಬರಬೇಕು. ಕುದಿ ಬಂದಮೇಲೆ ಅಷ್ಟು ಕೇಸರಿ ಹಾಕ್ಕೊಳ್ಳೋಣ. ಗೊತ್ತಿಲ್ಲ, 2 ಕಪ್, 1 ಕಪ್ 2 ಕಪ್ಸ್ ಆಫ್ ಶುಗರ್ ಹಾಕ್ಬಿಟ್ಟು ಆಫ್ ಮಾಡಿಬಿಡೋಣ. ಅದು ಬಿಸಿಯಲ್ಲೇ ಶುಗರ್ ಕರಗುತ್ತೆ. ಅದು ಇದೇ ಹೀಟಲ್ಲೇ ಶುಗರ್ ಕರಗುತ್ತೆ. ಮತ್ತೆ ಆನ್ ಮಾಡೋದು ಬೇಡ. ಆಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ. ಪಾಯಸ ಈಸ್ ರೆಡಿ ಟು ಸರ್ವ್. ಇದನ್ನು ಬೇಕಾದರೆ ಬಿಸಿಯಾಗೂ ತೊಗೋಬೋದು, ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೋಲ್ಡಾಗಿ ಚಿಲ್ಡಾಗೂ ತೊಗೋಬೋದು. ಟೇಸ್ಟ್ ಮಾಡೋ ಟೈಮ್. ಈಗ ಬಿಸಿಯಾದ ಪಾಯಸ ಸವಿಯಲು ಸಿದ್ಧ. ಸೂಪರ್ ಆಗಿದೆ. ನೀವು ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ಬಾಯ್.